ಜೀನಾಗೆ ಸಂಪಾದಕತ್ವದಲ್ಲಿ GNS ನ್ಯೂಸ್ ಸಾಗರ್ ಸುಧದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವ ಅಂಗವಾಗಿ 1500ಕ್ಕೂ ಹೆಚ್ಚು ಸ್ವಾಮಿ ವಿವೇಕಾನಂದರ ವೇಷಭೂಷಣದ ಮಕ್ಕಳಿಂದ ಮೆರವಣಿಗೆ. ಸ್ವಾಮಿ ವಿವೇಕಾನಂದರ ತತ್ವಾದರ್ಶ ಪಾಲನೆಗೆ ಶಾಸಕ ಬೇಳೂರು ಕರೆ. ಸ್ವಾಮಿ ವಿವೇಕಾನಂದರ ಕುರಿತು ಶ್ರೀಗಳಿಂದ ಮೌಲಿಕ ಮಾತು. ಶಟಲ್ ಆಡಿ ಪಂದ್ಯಾವಳಿಗೆ ಚಾಲನೆ ನೀಡಿದ ಶಾಸಕರು. ಕ್ರೀಡಾ ಚಟುವಟಿಕೆಗೆ ಅಗತ್ಯ ಸೌಲಭ್ಯ ಭರವಸೆ ನೀಡಿದ ಶಾಸಕರು. ಲಕ್ಷ್ಮೀ ಬಲಿಜ ಮಹಿಳಾ ಸಂಘದ ವಾರ್ಷಿಕೋತ್ಸವ. ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು GKB ಸಲಹೆ. ಈಗ ಸುದ್ದಿಯ ವಿವರ. ಸ್ವಾಮಿ ವಿವೇಕಾನಂದರ ತತ್ವಾದರ್ಶ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾದದ್ದು. ಸ್ವಾಮಿ ವಿವೇಕಾನಂದರ ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ ಸಂದೇಶ ಸರ್ವಕಾಲಿಕ ಅನುಕರಣೀಯವಾದದ್ದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಅಂಗವಾಗಿ ರಾಮಕೃಷ್ಣ ವಿದ್ಯಾಲಯದ ವತಿಯಿಂದ ಏರ್ಪಡಿಸಿದ್ದ ಯುವ ಜಯಂತ್ಯೋತ್ಸವ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಸ್ವಾಮಿ ವಿವೇಕಾನಂದರ 163ನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಾವೆಲ್ಲರಿಗೂ ಕೋರುತ್ತಾ, ಈ ದಿನ ರಾಷ್ಟ್ರೀಯ ಯುವ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಇಡೀ ದೇಶಾದ್ಯಂತ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಸಾಗರದಲ್ಲಿ ನಮ್ಮ ರಾಮಕೃಷ್ಣ ಶಾಲೆಯ ಸಂಸ್ಥಾಪಕರಾದಂಥ ನನ್ನ ಆತ್ಮೀಯ ಸ್ನೇಹಿತರು, ಅವರ ಫ್ಯಾಮಿಲಿ, ಅವರ ದೇವರಾಜ್ ಅವರ ನೇತೃತ್ವದಲ್ಲಿ ಅವರ 2 ಶಾಲೆಗಳು, ಒಂದು ಲಿಂಗದಹಳ್ಳಿ ಮತ್ತು ಸಾಗರದ ಟೌನಿನ ಒಂದು ಶಾಲೆಯ ಮೂಲಕ ಅತ್ಯಂತ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದರು ಅವರ ನಡೆದುಕೊಂಡು ಬಂದಿದ್ರು ಆ ಮಾದರಿಯಲ್ಲಿ ಇವತ್ತು ಅವರ ಸಂತರ ತರನೇ ಇವತ್ತು ಬಂದಿದ್ದಾರೆ. ಮಾನ್ ಪುರುಷರು ಅವ್ರು ಬಂದಿದ್ರು ಅವರ ಡ್ರೆಸ್ ಮೂಲಕ ಇವತ್ತು ಬಂದಿರೋದು ಬಹಳ ಖುಷಿ ತರುತ್ತದೆ. ಮಕ್ಕಳೇ, ಇಷ್ಟೇ ವಿವೇಕಾನಂದವರು ಈ ರಾಷ್ಟ್ರ ಕಂಡಂತೆ ಮಹಾನ್ ಸಂತರು. ಇವತ್ತು ಭಾರತದ ಕನಸು ಅವಾಗಲೇ ಅವರು ಕನಸು ಕಂಡಿದ್ರು ಭಾರತದ ಬಗ್ಗೆ. ಅಂತ ಒಬ್ಬ ಮಹಾನ್ ಸಂತರು ಇವತ್ತು ಮುಂದೆ ಇಲ್ಲ ಆದ್ರೂ ಸಹ, ಅವರು 163 ವರ್ಷ ಆದ್ರೂ ಸಹ ಇವತ್ತಿಗೂ ಅವರನ್ನು ನೆನೀತೀವಿ ಅಂತ ಹೇಳಿದ್ರೆ ಆ ಪುರುಷರ ಹೆಸರು ಅಷ್ಟು ರೋಮಾಂಚನವಾಗುವಂತದ್ದಾಗುತ್ತೆ. ಅಂತ ಮಹಾನ್ ಪುರುಷರ ಹೆಸರಲ್ಲಿ ಇವತ್ತು ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಯುವ ಜನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಬಹಳ ಖುಷಿ ಆಗುತ್ತೆ ಯುವಕರೇ. ಇಷ್ಟೇ ಈ ದೇಶದ ಭವಿಷ್ಯವನ್ನು ಕಂಡಂತ ನಾಯಕರು ಅವರು. ನೀವು ಅಷ್ಟೇ ಈ ದೇಶದ ಮುಂದಿನ ನಾಯಕರಾಗುವಂತವ್ರು ನೀವೆಲ್ಲರೂ. ಅವರ ಕನಸನ್ನ ಈಡೇರಿಸುವಂತ ಮಕ್ಕಳಾಗಬೇಕು. ವಿವೇಕಾನಂದರು ಹೇಳಿದ್ದು ಈ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವ ತನಕ ನಿಮ್ಮ ಸಾಧನೆಯನ್ನ ಮಾಡಬೇಕಂತ ಏನ್ ಹೇಳಿದ್ರು ಅದನ್ನ ನೀವು ಮಾಡಬೇಕು. ಈ ದೇಶದ ಪರವಾಗಿ ನೀವು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ನಮ್ಮ ಈ ಪೂಜ್ಯ ಗುರುಗಳು ಇವತ್ತು ರಾಣಿಬೆನ್ನೂರಿಂದ ಬಂದಂತ ಪೂಜ್ಯ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಸಾಗರದ ನಮ್ಮ ಪೂಜ್ಯ ಗುರುಗಳಿಗೆ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಅವರ ಇವತ್ತು ನಾವು ಭಾರತೀಯರು, ನಾವು ಪೂಜೆ ಪುರಸ್ಕಾರದಲ್ಲಿ ದೇವರನ್ನು ಬಿಟ್ಟರೆ ಎರಡನೇದಾಗಿ ನಾವು ಗುರುಗಳನ್ನು ನಂಬ್ಕೊಂಡು ಹೋದಂಥವ್ರು. ಯಾವ ಸಂತರು ಅವತ್ತು ನಮಗೆ ಮಾರ್ಗದರ್ಶನ ಕೊಟ್ಟು ಹೋಗಿದ್ರು ಆ ಮಾರ್ಗದರ್ಶನವನ್ನು ಉನ್ನಯಿಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡಬೇಕು. ಇದು ಸಂದೇಶ ಇದು. ಯಾಕಂದ್ರೆ ವಿವೇಕಾನಂದರು ಕೊಟ್ಟಂತಹ ಸಂದೇಶವನ್ನ ನಾವು ನೆನಪಿಡ್ಕೋಬೇಕು. ಹೇಳಿದ್ರು ಶಿಕಾಗೋ ಒಂದು ಸಮ್ಮೇಳನದಲ್ಲಿ ಅವತ್ತು ಹೇಳಿದ ಒಂದು ಮಾತು ಇಡೀ ದೇಶವೇ ಅವತ್ತು ತಿರುಗಿ ನೋಡುವಂತ ಮಾತನ್ನ ಹಾಕಿದ್ರು. ಆಯ್ತು ಅಂತ ಒಬ್ಬ ಮಹಾನ್ ಸಂತನ ನೆನಪು ಮಾಡುವಂತ ಕಾರ್ಯವನ್ನ ರಾಮಕೃಷ್ಣ ಶಾಲೆಯ ನಮ್ಮ ದೇವರಾಜ್ ಅವರ ಸಂಸ್ಥೆ ಮಾಡಿದೆ. ನಿಜವಾಗಲೂ ದೊಡ್ಡ ಚಪ್ಪಳ ಅವರಿಗೆ ಬರಲಿ. ಅವರ ಒಂದು ಈ ಕಳಕಳಿ ಇವತ್ತು ಅವರೇನು ನಮ್ಮ ಯುವಕರು ಸಹ ವಿವೇಕಾನಂದ ತರನೇ ಸಾಧನೆ ಮಾಡಬೇಕು. ಈ ದೇಶದಲ್ಲಿ ಭಕ್ತಿ ಇರಬೇಕು. ಈ ದೇಶದಲ್ಲಿ ನಿಮ್ಮೆಲ್ಲರ ನೇತೃತ್ವದ ಒಂದು ಯುವ ತಂಡ ಬರಬೇಕು ಅನ್ನೋದು ಉದ್ದೇಶ. ನಾನು ಯುವಕರಿಗೆ ಹೇಳೋದಿಷ್ಟೇ, ಮಕ್ಕಳು ಇವತ್ತು ಅಡ್ಡದಾರಿ ಹೋಗುತ್ತಾರೆ. ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನ, ಅವರ ಸಲಹೆಗಳನ್ನು ಅವರ ಪುಸ್ತಕಗಳನ್ನು ಓದುವ ಮೂಲಕ ಉತ್ತಮವಾದಂತ ಭವಿಷ್ಯವನ್ನು ಕಾಣುವಂತ ವಿದ್ಯಾರ್ಥಿಗಳಾಗಬೇಕಾದ್ರೆ ನನಗೆ ಖುಷಿ ಆಗುತ್ತೆ. ಅದು ಮಾಡ್ತಾ ಇದ್ದೀರಾ, ನೀವು ಅದನ್ನು ಆಗ್ಬೇಕು. ಅದರಲ್ಲೂ ವಿಶೇಷವಾಗಿ ರಾಮಕೃಷ್ಣ ಶಾಲೆಯಲ್ಲಿ ಭಕ್ತಿ, ದೇಶ ಪ್ರೇಮಿ ಎಲ್ಲವನ್ನೂ ಹೇಳ್ಕೊಡುವಂತದ್ದಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತಾ, ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಅಲ್ಲಿಂದ ಬಂದು ಈ ಚಾಲನೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರು ಸಹ
ವಿವೇಕಾನಂದರವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಸಂದೇಶ ಕೊಡುವಂತದ್ದಾಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಸಾಗರಕ್ಕೆ ಬಂದಿದ್ದಕ್ಕಾಗಿ ಅವರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಅವರ ಮಾರ್ಗದರ್ಶನಗಳನ್ನು ಕೇಳಬೇಕು, ಅವರ ಆಶೀರ್ವಾದವನ್ನು ಕೇಳಬೇಕು. ಹಾಗಾಗಿ ಯುವಕರು ಇದೇ ತರ ನಿಮ್ಮ ಸಾಧನೆಯನ್ನು ತೋರಿಸಿ ಅಂತ ಹೇಳ್ತಾ ನಾನು ಮಾತು ಮುಚ್ಚಿಕೊಳ್ತೇನೆ. ಥ್ಯಾಂಕ್ ಯು. ರಾಣೆಬೆನ್ನೂರು ರಾಮಕೃಷ್ಣ ಆಶ್ರಮದ ಶ್ರೀ ಪ್ರಕಾಶ್ ನಂದಿ ಮಹಾರಾಜ್ ಮಾತನಾಡಿ, ಅಂತಕ್ಕಂಥ ಒಂದು ಸಂದೇಶವನ್ನ ಮತ್ತೆ ಮರಳಿ ನಮ್ಗೆಲ್ಲ ಕೂಡ ನೆನಪಿಸ್ಕೊಟ್ಟಿದ್ದಾರೆ. ಅವರಿಗೆ ಜೊತೆಗೆ ಬಹಳ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಹಳ ಇಷ್ಟಪಡ್ತಕ್ಕಂತಹ ಹಾಗೂ ಮೈಗೂಡಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶಾಸಕರು. ಪೂಜೆ ಪುರಸ್ಕಾರ ಅದೇ ನಮ್ಮ ದೇಶದ ಜೀವಾಳ ಅಂತ ಹೇಳಿ ಭಾವಿಸ್ಕೊಂಡು ಅದಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಧನ್ಯವಾದಗಳು. ಪೂಜ್ಯ ಪ್ರಕಾಶಾನಂದಜಿ ಮಹಾರಾಜ್ ಅವರು ಒಂದೆರಡು ಸಂದೇಶಗಳನ್ನು ಕೊಡಬೇಕು ಅಂತ ಕೇಳ್ಕೊತೀವಿ. जय श्री स्वामी विवेकानंद महाराज की, बोलो भारत माता की, वंदे वंदे. ರಾಮಕೃಷ್ಣ ವಿದ್ಯಾಶಾಲೆಯ ವತಿಯಿಂದ ಏರ್ಪಡಿಸಿರುವ ಈ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯುತ್ಸವದ ನಿಮಿತ್ತ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸಾಗರದ ಶಾಸಕರಾದ ಆರಿ ಗೋಪಾಲಕೃಷ್ಣ ಬೇಳೂರವರೇ ಹಾಗೂ ಸಾಗರ ರಾಮಕೃಷ್ಣ ಪೂಜ್ಯ ಸ್ವಾಮಿ ಮಹಾರಾಜರವರೇ, ಈ ರಾಮಕೃಷ್ಣ ವಿದ್ಯಾಶಾಲೆಯ ಸ್ಥಾಪಕ ಅಧ್ಯಕ್ಷ ಮತ್ತು ನಿಮ್ಮೆಲ್ಲರಿಗೂ ಆದಂತಹ ಶ್ರೀ ದೇವರಾಜ್ ಅವರೇ ಹಾಗೂ ಶ್ರೀಮತಿ ದೇವರಾಜ್ ಅವರೇ, ಎಲ್ಲ ನಗರಸಭೆಯ ಮುಖ ಮತ್ತು ನಗರದ ಗಣ್ಯ ಮಾನ್ಯರೇ, ಇವತ್ತು ವಿವೇಕಾನಂದರು ಜನಿಸಿ 100 ವರ್ಷ ಮೀತು. 163 ವರ್ಷ ಆದರೂ ಕೂಡ ಇವತ್ತಿಗೂ ಗೋಪಾಲಕೃಷ್ಣ ಅವರು ಹೇಳಿದ ಹಾಗೆ ಅವರ ಮಾತುಗಳನ್ನು ಓದಿದರೆ ಇವತ್ತು ಮೈಯಲ್ಲಿ ರೋಮಾಂಚನ ಆಗುತ್ತೆ. ಪ್ರತಿಯೊಬ್ಬ ಹುಡುಗನು ಕೂಡ ವಿವೇಕಾನಂದರನ್ನ ಅಧ್ಯಯನ ಮಾಡಬೇಕು. ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರ ಮೇಲೆ ತುಂಬ ಭರವಸೆಯನ್ನು ಇಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಮೈ ಫೇತ್ ಇನ್ ಯಂಗರ್ ಜನರೇಷನ್, ಮಾಡರ್ನ್ ಜನರೇಷನ್, ಔಟ್ ಆಫ್ ದೆಮ್ ಕಮ್ಯೂನ್ ಮೈ ವರ್ಕರ್ಸ್ ಅಂತೇಳಿ. ನನ್ನ ಭರವಸೆ ಇರ್ತಕ್ಕಂಥದ್ದು ಯುವಕರಲ್ಲಿ, ಅದರಲ್ಲೂ ಆಧುನಿಕ ಯುವಕರಲ್ಲಿ ಅಂತ. ಮುಂದೆ ಬರ್ತಕ್ಕಂಥ ಎಲ್ಲ ಯುವಕರ ಮೇಲೆ ಭರವಸೆಯನ್ನು ಇಟ್ಟು ಅವರು ಅದ್ಭುತವಾದಂಥ ಸಂದೇಶಗಳನ್ನು ಕೊಟ್ಟರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಸಂದೇಶಗಳನ್ನು ಕೇಳಿದಂಥ ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಪ್ರಾಣವನ್ನೇ ಕೊಡುವಂಥ ನಿರ್ಧಾರವನ್ನು ಮಾಡಿ ಅವತ್ತಿನ ಯುವ ಜನಾಂಗಕ್ಕೆ ಆ ಕರೆಗೆ ಸ್ಪಂದಿಸಿದ್ದರಿಂದ ನಮ್ಮ ದೇಶ ಸ್ವಾತಂತ್ರ್ಯ ಆಗೋದಕ್ಕೆ ಸಾಧ್ಯ ಆಗಿತ್ತು. ಅದಕ್ಕೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಹೇಳ್ತಾರೆ, ವಿವೇಕಾನಂದರು ಹುಟ್ಟಲಿಲ್ಲ ಅಂತಂದ್ರೆ ನಮ್ಮ ಭಾರತ ಸ್ವಾತಂತ್ರ್ಯಗೊಳ್ತಿರ್ಲಿಲ್ಲ ಮತ್ತು ಹಿಂದೂ ಧರ್ಮ ಬದುಕ್ತಾ ಇರಲಿಲ್ಲ ಅಂತ ಹೇಳಿ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಹೇಳ್ತಾರೆ. ಅವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್. ಹಾಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ನನಗೆ ಮೊದಲು ದೇಶಪ್ರೇಮ ಇತ್ತು, ಆದರೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಅಧ್ಯಯನ ಮಾಡಿದ ಮೇಲೆ ಅದು 1000 ಪಟ್ಟು ಹೆಚ್ಚಾಯಿತು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ, ವಿವೇಕಾನಂದರು ಏನಾದರೂ ಇವತ್ತು ಬದುಕಿದ್ದಿದ್ರೆ ಅವರ ಪದತಲದಲ್ಲಿ ಕುಳಿತುಕೊಂಡು ನಾನು ಭಾರತಾಂಬೆಯ ಸೇವೆಯನ್ನು ಮಾಡ್ತಾ ಇದ್ದೆ, ಅವರೇ ನನ್ನ ಗುರು, ರಾಷ್ಟ್ರಪ್ರೇಮದ ಪಿತಾಮಹ ಅವರೇ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ಇಂಥ ಅದ್ಭುತವಾದಂಥ ವಿವೇಕಾನಂದರು ಏನು ಮಾಡಿದ್ರು ಅಂತ ಆಲೋಚನೆ ಮಾಡೋದಕ್ಕೆ ನಮ್ಮ ಇಡೀ ಜೀವನವನ್ನು ಕೊಡಬೇಕು. ಅವರ ಬಗ್ಗೆ ಅಧ್ಯಯನ ಮಾಡೋದಕ್ಕಾಗಿ ಸ್ವತಃ ಈ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಕವಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ವಿವೇಕಾನಂದರ ಈ ಸಂದೇಶಗಳನ್ನು ಅಧ್ಯಯನ ಮಾಡೋದಂತಂದ್ರೆ ಅವೊಂದು ಜ್ಯೋತಿಯ ಖಣಿ, ಅದರೊಳಗೆ ಹೊಕ್ಕರೆ ನಾವು ಪ್ರಬುದ್ಧರಾಗ್ತೇವೆ, ಅಮೃತದ ಮಡು ಮಿಂದರೆ ಪುನೀತರಾಗುತ್ತೇವೆ ಅಂತ ಹೇಳಿ ಕುವೆಂಪು ಅವರು ಬರೀತಾರೆ. ಅವರು ಹೇಳ್ತಾರೆ, ನನ್ನ ತಾರುಣ್ಯ ವಿವೇಕಾನಂದರಿಗೆ ಎಷ್ಟು ಋಣಿಯಾಗಿತ್ತೆ ಅನ್ನೋದನ್ನ ಶಬ್ದಗಳಲ್ಲಿ ಹೇಳಿ ಪೂರೈಸಲಾರೆ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಹೀಗೆ ಯಾರ್ಯಾರು ಓದಿದಾರೋ ಯೌವನಾವಸ್ಥೆಯಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಅವರೆಲ್ಲ ಅದ್ಭುತ ವ್ಯಕ್ತಿಗಳಾಗಿದ್ದಾರೆ. ಅಂತ ದೊಡ್ಡ ಪಟ್ಟಿಯೇ ನಿಮಗಿದೆ. ಮತ್ತೆ ಈಗ ಶಾಲೆಯಲ್ಲಿ ಕಾರ್ಯಕ್ರಮ ಇದೆ. ಆಮೇಲೆ ಕಾರ್ಯಕ್ರಮದಲ್ಲಿ ಸಾಗರ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ಜ್ಞಾನಾನಂದ ಮಹಾರಾಜ್, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ರವಿಕುಮಾರ್, ಲಲಿತಮ್ಮ, ಎಲ್ ಚಂದ್ರಪ್ಪ,
ಪ್ರಮುಖರಾದ ಕಲಸೆ ಚಂದ್ರಪ್ಪ, ದೇವರಾಜ್, ಜಯರಾಮ್, ಸರಿತಾ ದೇವರಾಜ್, ಗಿರೀಶ್ ಕೋವಿ ಇನ್ನಿತರರು ಹಾಜರಿದ್ದರು. ನಂತರ ಸುಮಾರು 1500 ವಿದ್ಯಾರ್ಥಿಗಳು ವಿವೇಕಾನಂದರ ವೇಷಭೂಷಣ ತೊಟ್ಟ ಯುವಜನೋತ್ಸವ ಜಾಥವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಕ್ರೀಡೆ ಬದುಕಿಗೆ ಅತ್ಯಗತ್ಯ. ದೈಹಿಕ ಹಾಗೂ ಮಾನಸಿಕ ದೃಢತೆಗೆ ಕ್ರೀಡೆ ಸಹಕಾರಿಯಾಗಿದೆ. ಮಕ್ಕಳಿಗೆ ಓದಿನ ಜೊತೆ ಕ್ರೀಡೆಯ ಬಗ್ಗೆ ಸಹ ಪೋಷಕರು ಆಸಕ್ತಿ ಬೆಳೆಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ಸಾಗರ್ ಶಟಲ್ ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಸಂಸ್ಥೆ ವತಿಯಿಂದ ನೀಡಲಾದ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ರಾಜ್ಯ ಮಟ್ಟದ ಈ ಒಂದು ಪಂದ್ಯಾವಳಿಯಲ್ಲಿ ಭಾರಿ ಅದ್ದೂರಿಯಾಗಿ ನಡೆದಿರುವ ಈ ಪಂದ್ಯಾವಳಿ ಕಾರ್ಯಕ್ರಮದಲ್ಲಿ ಈ ಸಾಗರದಲ್ಲಿ ಶಟ್ಲನ್ನ ಹುಟ್ಟು ಹಾಕಿ ನಮ್ಮ ಯುವಕರಿಗೆ ಮಾರ್ಗದರ್ಶನ ಆಗಿರುವಂತಹ ನಮ್ಮ ಸ್ನೇಹಿತರಾದ ಸತ್ಯನಾರಾಯಣ ಅವರೇ, ನಗರಸಭಾ ಸದಸ್ಯರಾದಂತಹ ಮಂಡಳಿ ಗಣಪತಿ ಅವರೇ, ಹಾಗೆ ನಮ್ಮ ಗೌತಮ್ ಅವರು ಮತ್ತು ಮುನಿಯವರು, ಚಂದ್ರಕುಮಾರ್ ಮತ್ತು ಶಶಿಧರ್ ಅವರೇ, ರಾಜ್ಯ ಮಟ್ಟದಲ್ಲಿ ಮತ್ತು ಈ ಒಂದು ಟೂರ್ನಿಮೆಂಟ್ ಅಲ್ಲಿ ಅತ್ಯಂತ ಯಶಸ್ವಿ ಸಾಧನೆ ಮಾಡಿಕೊಂಡ ದೀಪಕ್ ಅವರು, ಹಾಗೆ ಬಂದಿರುವಂತಹ ಎಲ್ಲಾ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ನನ್ನೆಲ್ಲ ಮುದ್ದು ಮಕ್ಕಳೇ, ಈ ಕ್ರೀಡಾಂಗಣಕ್ಕೆ ಮೂಲ ಸೌಕರ್ಯ ಕೊರತೆ ಆಗಬಾರ್ದು ಅಂತ ಹೇಳಿ ಎಲ್ಲಾ ರೀತಿಯ ಸಹಕಾರವನ್ನ ಇವತ್ತು ನಾವು ಕೊಟ್ಟಿದ್ದೀವಿ. ಮೊನ್ನೆ ಜನರೇಟರ್ ಸಹ ಹೊಸದಾಗಿ ಕೊಡಿಸಿದ್ದೀನಿ. ಮತ್ತೆ 5 ಲಕ್ಷ ರೂಪಾಯಿ ನಮ್ಮ ಕ್ರೀಡಾಕೂಟಕ್ಕೆ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದ್ದೀನಿ. ಮಕ್ಕಳ ಕ್ರೀಡೆಗೆ ಮತ್ತು ಅವರ ಮೂಲ ಸೌಕರ್ಯಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಹಿಂದೆ 2 ಕೋಟಿ ರೂಪಾಯಿ ಕೊಟ್ಟು ಸ್ವಿಮ್ಮಿಂಗ್ ಪೂಲ್ ಮಾಡಿದೆ ಇಂದವರು, ಅದು ಹಾಳಾಗಿತ್ತು. ಈಗ ಅದನ್ನ ಮತ್ತೆ ರಿಪೇರಿ ಮಾಡ್ಲಿಕ್ಕಾಗಿ ಸಹ 20 ಲಕ್ಷ ರೂಪಾಯಿಯನ್ನ ಅನುದಾನವನ್ನ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಸಾಗರದಲ್ಲಿ ಎಲ್ಲಾ ಚಟುವಟಿಕೆಗಳು ನಿರಂತರವಾಗಿ ನಡೆಯಬೇಕು. ಇವತ್ತಿನ ರಾಜ್ಯ ಮಟ್ಟದ ಒಂದು ಟೂರ್ನಿಮೆಂಟ್ ನಡೆಸಿದಾಗ ನಮಗೆ ಸಾಗರಕ್ಕೆ ಒಂದು ಹೆಮ್ಮೆ. ನಮ್ಮ ಸತ್ಯನಾರಾಯಣ ಅವರ ಮಗ ದೀಪಕ್ ಅವರ ನೇತೃತ್ವದ ತಂಡ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನೀವೆಲ್ಲರೂ ಚೆನ್ನಾಗಿ ಗೆದ್ದು ನಮ್ಮ ತಾಲೂಕಿನ ಕೀರ್ತಿ ತರುವಂತರಾಗಬೇಕು ಅನ್ನೋದೇ ನಮ್ಮ ಭಾವನೆ. ಇವತ್ತು ವಿವೇಕಾನಂದರ ಜನ್ಮ ದಿನಾಚರಣೆ ಆದ್ದರಿಂದ ಇವತ್ತು ಅವರ ಯುವ ಜನೋತ್ಸವ ಕಾರ್ಯಕ್ರಮ ಸಹ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಯುವಕರೇ ಸಂದೇಶ ಇವತ್ತು ನಮ್ಮ ವಿವೇಕಾನಂದರ ಅಂತ ಹೇಳಿದ್ರೆ ಯುವಕರಿ ಎದ್ದೇಳಿ ಗುರಿ ಮುಟ್ಟುವ ತನಕ ನೀವು ಎದ್ದೇಳಬೇಕು ಅಂತ ಹೇಳಿದಾಗೆ ಆ ಸಂದೇಶವನ್ನ ನಾವು ಗುರಿಯಾಗಿ ಇಟ್ಕೊಂಡು ಮುಂದಿನ ದಾರಿಯಲ್ಲಿ ನಿಮ್ಮ ಯಶಸ್ಸನ್ನು ಕಾಣಬೇಕು. ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಎತ್ತರಕ್ಕೆ ಬೆಳಿಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ಯುವಕರು ಸಾಧನೆ ಮಾಡಿದಾರಂದ್ರೆ ಅದು ನಮಗೆ ಒಂದು ಹೆಮ್ಮೆ ಆಗುತ್ತೆ. ಬಹುಶಃ ಸಾಗರ ಕ್ಲಬ್ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರಬೇಕು ಅನ್ನೋದೇ ನಮ್ಗೆ ಉದ್ದೇಶ. ಇದಕ್ಕೆ ಯಾವುದೇ ಸೌಕರ್ಯ ಕಮ್ಮಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವ ಜವಾಬ್ದಾರಿ ನಮಗಿದೆ. ನಾನು ಮಾಡ್ಕೊಡ್ತೇನೆ ಅಂತ ಹೇಳಿ ಚೆನ್ನಾಗಿ ಆಟ ಆಡಿ ತಮ್ಮ ಸಾಧನೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಕಾರ್ಯಕ್ರಮದ ಸಂಯೋಜಕ ದೀಪಕ್ ಎಸ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಗರ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ಇವರ ವತಿಯಿಂದ ರಾಜ್ಯ ಮಟ್ಟದ ಮಕ್ಕಳ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದೀವಿ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂಡರ್ 11 ವಿಭಾಗ, ಅಂಡರ್ 13 ವಿಭಾಗ, ಅಂಡರ್ 15 ಹಾಗೂ ಅಂಡರ್ 17 ವಿಭಾಗದಲ್ಲಿ ಬಾಲಕ ಹಾಗೂ ಬಾಲಕಿಯರ ಪ್ರತ್ಯೇಕ ವಿಭಾಗವನ್ನ ಆಯೋಜನೆ ಮಾಡಿದೀವಿ. ಈ ಒಂದು ಟೂರ್ನಮೆಂಟ್ ಗೆ 190 ಮಕ್ಕಳು ರಾಜ್ಯದಾದ್ಯಂತ ಬಂದಿದ್ದಾರೆ. ಹುಬ್ಬಳ್ಳಿ, ಮಂಗಳೂರು, ಕಾರ್ಕಳ, ದಾವಣಗೆರೆ ಹಾಗೂ ಇನ್ನೂ ಸಾಕಷ್ಟು ಸ್ಥಳಗಳಿಂದ ಬಂದು ಈ ಒಂದು ಟೂರ್ನಮೆಂಟ್ ಗೆ ಬಂದಿದ್ದಾರೆ. ಸೊ ಇದೊಂದು
ಈ ಟೂರ್ನಮೆಂಟ್ ಇನ್ನು ಪ್ರತಿ ವರ್ಷ ಕೂಡ ಹೇಗೆ ನಡೀಲಿ ಆಯೋಜನೆ ಮಾಡ್ತಾ ಇರ್ತೀವಿ, ಇನ್ನು ಹೊರಗಡೆಯಿಂದ ಬರ್ಲಿ ಅಂದ್ಬಿಟ್ಟು ನಾನು ಆಶಿಸ್ತೀನಿ. ಈ ಒಂದು ಟೂರ್ನಮೆಂಟ್ಗೆ ನಮ್ಮ ಸಾಗರದ ಸನ್ಮಾನ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಬಂದ್ಬಿಟ್ಟು ಉದ್ಘಾಟನೆ ಮಾಡಿ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ 8ನೇ ತರಗತಿ ವಿದ್ಯಾರ್ಥಿನಿ ವಿಭಾ ಹೆಗ್ಗೋಡು ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಎಲ್ ಚಂದ್ರಪ್ಪ, ರವಿಕುಮಾರ್, ಗೌತಮ್, ಕಲಸಿ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಎಚ್.ಜಿ. ಸುಬ್ರಹ್ಮಣ್ಯ ಭಟ್ ಸ್ವಾಗತಿಸಿದರು. ಸತ್ಯನಾರಾಯಣ್ ಪ್ರಾಸ್ತಾವಿಕ ಮಾತನಾಡಿದರು. ಡಾಕ್ಟರ್ ಪ್ರಸನ್ನ ನಿರೂಪಿಸಿದರು. 7 ವಿಭಾಗಗಳಲ್ಲಿ ನಡೆಯುವ ಪಂದ್ಯಾವಳಿಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದರು. ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಬೇಕು. ಕುಟುಂಬ ನಿರ್ವಹಣೆ ಜೊತೆಗೆ ಸಮಾಜಮುಖಿ ಚಟುವಟಿಕೆಯಲ್ಲಿ ಮಹಿಳೆಯರು ತೊಡಗಿಸಿಕೊಂಡಾಗ ಅವರು ಹೆಚ್ಚು ಕ್ರಿಯಾಶೀಲವಾಗಿರುತ್ತಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಎಸ್ಎನ್ ನಗರ ಆಟೋ ಚಾಲಕರ ಸಭಾಭವನದಲ್ಲಿ ಭಾನುವಾರ ಶ್ರೀ ಲಕ್ಷ್ಮೀ ಬಲಿಜಾ ಮಹಿಳಾ ಸ್ವಸಹಾಯ ಸಂಘದ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಬಹಳ ಖುಷಿಯಾಗುತ್ತೆ. 7ನೇ ವರ್ಷದ ನಿಮ್ಮ ಒಂದು ವಾರ್ಷಿಕ ಸಭೆ ಮತ್ತು ಈ ಒಂದು ಸಭೆ ಮಾಡುವ ಮೂಲಕ ಒಂದು ಮಹಿಳೆಯರಿಗೆ ಒಂದು ಶಕ್ತಿ ಕೊಡುವ ಕೆಲಸವನ್ನ ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಗಟ್ಟಿ ಇದ್ದಾರೆ, ಏನು ತೊಂದರೆ ಇಲ್ಲ. ಒಂದು ಯಾವುದೇ ಸಂಘ ಇರಲಿ, ಯಾವುದೇ ಸ್ತ್ರೀಶಕ್ತಿ ಸಂಘ ಇರಲಿ, ಯಾವುದೇ ಇರಲಿ, ನಿಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ನಿಮ್ಮ ಒಗ್ಗಟ್ಟು ಪ್ರದರ್ಶನ ಆದರೆ ಯಾವುದೇ ಸಂಘ ಗಟ್ಟಿಯಾಗಿ ಬೆಳೀತದೆ ಅನ್ನೋದಕ್ಕೆ ಹೇಳಿದ್ರೆ ಸಾಧ್ಯ ಆಗುತ್ತೆ. ಬಹುಶಃ ಇವತ್ತು ಯಾವ ಸಂಘಟನೆಗಳು ನೀವು ಮಾಡ್ಕೊಂಡಿದ್ದೀರಿ, ಸ್ತ್ರೀಶಕ್ತಿ ಸಂಘಟನೆಗಳು, ಇವತ್ತು ನಿಮಗೆಲ್ಲರಿಗೂ ಭವಿಷ್ಯ ಇದೆ. ಬಹುಶಃ ಇವತ್ತು ಯಾವ ಸಂಘಟನೆಗಳಲ್ಲಿ ಭಾಗಿಯಾಗಿದ್ದೀರಿ, ಇವತ್ತು ಗಟ್ಟಿತನವನ್ನ ಒಂದು ಗಟ್ಟಿ ಧ್ವನಿಯಾಗಿ ಮಹಿಳೆಯರು ಬಂದಿದ್ದೀರಿ. ಉದಾಹರಣೆ ನೋಡಿ, ಧರ್ಮಸ್ಥಳದ ಗ್ರಾಮೀಣ ಸಂಘ ಬರೋಕ್ಕಿಂತ ಮುಂಚೆ ಸ್ತ್ರೀಶಕ್ತಿ ಸಂಘ ಇವತ್ತು ಸರ್ಕಾರಗಳು ಮಾಡಿತ್ತು. ಆ ಸ್ತ್ರೀಶಕ್ತಿ ಸಂಘದಲ್ಲಿ ನೀವು ಒಗ್ಗೂಡಿಸಿಕೊಂಡು ನಿಮ್ಮ ಆರ್ಥಿಕ ಅವಲಂಬನೆಗಳನ್ನು ಮಾಡಿಕೊಂಡು ತಕ್ಕ ಮಟ್ಟಿಗೆ ನೀವು ಸ್ವಾವಲಂಬಿಗಳಾಗಿ ಬದುಕಿದ್ರಿ. ಅದಾದ ನಂತರ ನಮ್ಮ ಹಳ್ಳಿ ಭಾಗದಲ್ಲಿ ಇವತ್ತು ಗ್ರಾಮೀಣ ನಮ್ಮ ಧರ್ಮಸ್ಥಳ ಸಂಘ ಬಂತು. ಆ ಸಂಘಗಳ ಬಂದ ಮೇಲೆ ನಮ್ಮ ಅಕ್ಕಂದಿರು ಬಹಳ ಸ್ಟ್ರಾಂಗ್ ಆಗಿದೆ. ಇವತ್ತು ಏನಾದರೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದೆ. ನೀವೇನಾದ್ರೂ ಒಂದು ಮನೆ ಕಟ್ತೀರಿ, ಮದುವೆ ಮಾಡ್ತೀರಿ ಮಕ್ಕಳಿಗೆ ಅಂದ್ರೆ ಆ ಶಕ್ತಿ ಕೊಟ್ಟಿದೆ ನಿಮ್ಗೆ. ಅಂತ ಒಂದು ಶಕ್ತಿ ನಿಮ್ಮ ಮತ್ತು ನಮ್ಮ ಅಕ್ಕಂದಿರಲ್ಲಿದೆ. ಆ ಅಷ್ಟು ಹಣವನ್ನು ಉಳಿತಾಯ ಮಾಡುವ ಮೂಲಕ ತಾವು ಜವಾಬ್ದಾರಿ ಹೊತ್ಕೊಂಡು ಮನೆಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವ ಮೂಲಕ ಇದಿಷ್ಟು ಮನೆ ಕಟ್ಟೋದು ಅದು ಇದು ಮಾಡಿಕೊಂಡು ಸ್ವಲ್ಪ ಬಂಗಾರ ಮಾಡ್ಕೊತಾರೆ, ಅದರಲ್ಲಿ ತಪ್ಪಿಲ್ಲ, ಅದನ್ನು ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರುವಂತ ಧ್ವನಿ ಬಂದಿದೆ. ಇದು ಬರಬೇಕು. ಮಹಿಳೆ ಅಂದ ತಕ್ಷಣ ಬಹಳ ಜನರಿಗೆ ಏನಾಗಿದೆ, ಅಡಿಗೆ ಮನೆಯಲ್ಲ ಸೀಮಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಬಹಳ ಹೆಚ್ಚಾಗಿದೆ. ಈ ರಾಷ್ಟ್ರದ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಾಗಿದ್ದರು. ಇವತ್ತಿನ ರಾಷ್ಟ್ರದ ರಾಷ್ಟ್ರಪತಿಗಳು ಇವತ್ತು ನಮ್ಮ ದೇಶದ ಮಹಿಳೆ ಇರ್ತಾಳೆ. ಎಷ್ಟೋ ಕಡೆ ಇವತ್ತು ದೇಶದ ರಾಜ್ಯದಲ್ಲಿ ಇವತ್ತು ಮಹಿಳೆಯರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂತ ಶಕ್ತಿಶಾಲಿ ಇವತ್ತು ಮಹಿಳೆಯರು ಇರ್ಬೇಕಾದ್ರೆ ನೀವು ಯಾಕೆ ಹಿಂಜರಿತೀರಿ? ಹಿಂಜರಿಯುವಂತ ಕಾರಣ ಇಲ್ಲ ಅಧ್ಯಕ್ಷರೇ. ನಿಮ್ಮ ಸಂಘಟನೆಗೆ ಶಕ್ತಿ ಇದೆ. ಆ ಶಕ್ತಿಯನ್ನು ಬೆಳೆಸಿಕೊಂಡು 26-27 ಸಂಘಗಳು ಒಟ್ಟಾಗಿ ನಿಮ್ಮ ಸಮಾಜದ ಏಳಿಗೆಗಾಗಿ ನಿಮ್ಮ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಆ ಬಡ ವಿದ್ಯಾರ್ಥಿಗಳಿಗೆ ಆದಷ್ಟು ನೀವು ಸಹಕಾರ ಕೊಡಬೇಕು. ಯಾವ ವಿದ್ಯಾರ್ಥಿಗಳಿಗೆ ಸಹಕಾರ ನೀವು ಕೊಡ್ತೀರೋ ನಿಮ್ಮ ಸಮಾಜದಲ್ಲಿ, ಆ ಸಮಾಜ ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ನಾವು ವಿದ್ಯಾಭ್ಯಾಸ, ಮಕ್ಕಳ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ಬೇಕು. ಫಸ್ಟ್ ಆದಂತೆ ಮಕ್ಕಳ ಶಿಕ್ಷಣ, ಆ ನಂತರ ನಮ್ಮ ಮುಂದಿನ ಬದುಕಂತ ನೀವು ತಿಳ್ಕೊಳ್ಬೇಕು. ಇವತ್ತು ಮದುವೆಗಳಿಗೆ ಈ ತರ ಭಾವನೆ ನೀವು ಇಟ್ಕೊಳ್ಬೇಕು. ಯಾಕಂದ್ರೆ ಈಗ ಸರ್ಕಾರಗಳು ಬೇಕಾದಷ್ಟು ಇವತ್ತು ಸಂಘಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. 0% ಅಲ್ಲಿ 3% ಅಲ್ಲಿ 0% 3 ಲಕ್ಷ ಕೊಡ್ತಾರೆ. ಅದನ್ನ ದುಡ್ಡನ್ನ ತಗೊಂಡು ನೀವೆಲ್ಲ ಸಂಘಟನೆ ತಗೊಂಡು ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿ, ಯಾವುದೋ ಹಳೆ ಫ್ಯಾಕ್ಟ್ರಿ ಇರ್ಬೋದು, ಇನ್ನೊಂದು ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿ ಆ ಫ್ಯಾಕ್ಟ್ರಿ ಮೂಲಕ ನಿಮ್ಮ ಸಂಘಟನೆಗೆ ಗಟ್ಟಿ ಮಾಡ್ಕೊಂಡು ದುಡ್ಡು ಮಾಡೋಕೆ ಅವಕಾಶ ಇದೆ. ಅದನ್ನು ಮಾಡಬಹುದು, ಇವತ್ತು ಅವಕಾಶ ಇದೆ. ಸಂಘಟನೆಯ ಶಕ್ತಿ ಬೇಕಾದ್ರೆ ನಿಮ್ಮೆಲ್ಲರ ಜೊತೆಗಿರುವಂಥದ್ದು, ಒಟ್ಟಾಗಿರುವಂತ ಕೆಲಸ ನೀವು ಮಾಡ್ಬೇಕು ತಾಯಿದ್ದೀರಿ. ಆವಾಗ ಗಟ್ಟಿ ಆಗುತ್ತೆ. ನಮ್ಮ ಸರ್ಕಾರದಲ್ಲಿ ನಿಮ್ಗೆ ಏನಾಗಬೇಕು, ಆಮೇಲೆ ನಿಮಗೆ ನನ್ನಿಂದ ಒಬ್ಬ ಸಾಗರ ಕ್ಷೇತ್ರದ ಶಾಸಕನಾಗಿದ್ದು ನಾನು, ನಮ್ಮಿಂದ ಮೇಡಮ್ ಅಧ್ಯಕ್ಷರೇ, ನಿಮಗೆ ಏನಾದ್ರೂ ಆಗ್ಬೇಕಾದ್ರೆ ಪಾಂಡಣ್ಣ ಹಿಡ್ಕೊಂಡು ಬನ್ನಿ, ನಾನು ನಿಮಗೆ ಏನ್ ಬೇಕಾದ್ರೂ ಸಹಕಾರ ಕೊಡ್ತಿದ್ದಾರೆ. ನಮ್ಮ ತಾಯಿಯಂದ್ರೆ ಗಟ್ಟಿಯಾಗಬೇಕು. ಅಡಿಗೆ ಕೋಣೆಯಿಂದ ಹೊರತುಪಡಿಸಿ ಮುಂದೆ ಬರಬೇಕು. ಇವತ್ತು ಮೀಸಲಾತಿ ನಾವು ಇಟ್ಟಿದ್ದೀವಿ. ಸರ್ಕಾರ ಇವತ್ತು
ಮಹಿಳೆಯರಿಗೆ 50% ಮತ್ತೆ ಜೆಂಟ್ಸಿಗೂ 50% ಇಟ್ಟಿದ್ದೀವಿ. ಪಂಚಾಯತಿಯಿಂದ ಬರ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ ಬರ್ಬೋದು, ಅಥವಾ ಸೊಸೈಟಿಗಳಲ್ಲಿ ಬರ್ಬೋದು, ಯಾವುದೇ ಲಿಂಗಲ್ಲೂ ಸಹ ನಿಮಗೆ ಬರ್ಲಿಕ್ಕೆ ಅವಕಾಶಗಳು ಬಹಳ ಇದೆ. ಆದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ಬೇಕಷ್ಟೇ. ಬಹಳ ಜನರಿಗೆ ಏನಾಗಿದೆ ಅಂದ್ರೆ ಈಗ ಅಡಿಗೆ ಮನೆ ಬಿಟ್ಟಿದ್ದಾರೆ, ಅಡಿಗೆ ಮನೆ ಸ್ವಲ್ಪ ಹೊರಗೆ ಬಿಟ್ಟಿದ್ದಾರೆ. ಸ್ವಲ್ಪ ಅಡಿಗೆ ಮನೆ ಈ ಟಿವಿ ಚಾನಲ್ ಎಲ್ಲ ಬಂದ ಮೇಲೆ ಈ ಸೀರಿಯಲ್ ಎಲ್ಲ ಬಂದ್ಬಿಟ್ಟವಲ್ಲ, ಮನೆ 1-3 ಬಾಗಿಲು ಇಂಥವೆಲ್ಲ ಬಂದು ಎಲ್ಲ ಅಡಿಗೆ ಮನೆ ಬಿಟ್ಟಿದ್ದೀರಿ ಬಿಡಿ. ಅಡಿಗೆ ಮನೆ ಸ್ವಲ್ಪ ಹೊರಗಾಗಿ ಸ್ವಲ್ಪ ಮಾಡಿದ್ರೆ ಚಂದ ಅಡಿಗೆ ಮಾಡಿ ಈಚೆಗೆ ಬರ್ತಾ ಇದೆ. ಬರ್ಬೇಕು, ಇವತ್ತು ಹೊರಗಡೆ ಬರ್ಬೇಕು. ಹೊರಗಡೆ ಬಂದು ನಿಮ್ಮ ಮಹಿಳೆಯರ ಪಾತ್ರ ಇವತ್ತು ಗಟ್ಟಿಯಾಗಿರ್ಬೇಕು. ಇವತ್ತು ಸ್ವತಂತ್ರ ಭಾರತದಲ್ಲಿ 21ನೇ ಶತಮಾನದಲ್ಲಿ ನೀವು ಇವತ್ತು ಗಟ್ಟಿ ಧ್ವನಿಯಾಗಿರ್ಬೇಕು. ಪುರುಷರ ಸಮಾನತೆ ನಿಮಗಿದೆ. ಯಾವುದೇ ಉದ್ಯೋಗವನ್ನ ಯಾವುದೇ ಸೃಷ್ಟಿಯಾದರೂ ಸಹ ಪುರುಷರಿಗೆ ಸಮಾನತೆ ನೀವು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಳ್ಬೇಕು. ನೀವು ಸುಮ್ಮನೆ ಕುತ್ಕೊಳ್ಳೋದಲ್ಲ, ಸಂಘ ಕಟ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ, ಸರ್ಕಾರ ದುಡ್ಡು ಬಂದ್ರೆ ಹಂಗೆ ಬೇಡ, ಅದು ಬೇಡ, ಇದು ಬೇಡ ಅಂತ ಎದ್ದಾಗತ್ತೆ. ಹಿಂದೊಂದು ಕಾಲ ಇತ್ತು, ಅವಾಗ ಏನ್ ಮಾಡ್ತಿದ್ರೆ ಹಳ್ಳಿಯಲ್ಲೆಲ್ಲ ದುಡ್ಡು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಉಳಿತಾಯ ಮಾಡಿ ಮಾಡಿ ಒಂದು ಡಬ್ಬದಲ್ಲಿ ಇಟ್ಟಿದ್ರು. ಎಂತ ಡಬ್ಬ? ಅಕ್ಕಿ ಡಬ್ಬ, ಜೀರಿಗೆ ಡಬ್ಬ, ಆಮೇಲೆ ಬೇಳೆ ಡಬ್ಬ, ಸಾಸಿವೆ ಡಬ್ಬ, ಇಂಥ ಡಬ್ಬದಲ್ಲಿ ಇಟ್ಟಿದ್ರು ಆಗ. ಈಗ ಲಕ್ಷ್ಮಮ್ಮ ಅವ್ರ ಕಾಲದಲ್ಲಿ ಈಗ ಹಂಗಲ್ಲ. ಅವಾಗ ಏನಾಗಿತ್ತು, ಅವತ್ತಿನ ದಿವಸ ಈ ಗಂಡಸರೆಲ್ಲ ಬರೋದು ಆ ಡಬ್ಬ ಕೈ ಹಾಕೋದು. ಸಂಜೆ 6 ಒಂದೊಂದ್ಸರಿ ಹೋಗೋರು ಕೈ ಹಾಕೋರು. ಅವಾಗ ನೋಡಿ ಕೈ ಹಾಕಿದ್ರೆ ಸಿಗೋದು. ಈ ಡಬ್ಬೆಲ್ಲ ಆ ಡಬ್ಬೆ ಕೈ ಹಾಕಿ ಒಂದು 12 ರೂಪಾಯಿ ಸಿಕ್ಕಿದ್ ಸಾಕೈತೆ ಅವಾಗೆಲ್ಲ. ಅದೇ ಸಾಕಾಯ್ತು ಅವನಿಗೆ. ಅವತ್ತಲ್ಲಿ ಹೋಗಿ ಅವನ ಅಲ್ಲೆಲ್ಲ ಕುಡ್ಕೊಂಡು ಹಿಡ್ಕೊಂಡು ಬರೋಂಥ ಕಾಲ ಆಯ್ತು. ಹೌದಲ್ಲ, ಇದ್ದಲ್ಲ ಅವತ್ತು. ಆದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗ್ಯಾರೆ. ಅವರು ಯಾವಾಗ ಡಬ್ಬ ಕೈ ಹಾಕಿ ಶುರು ಮಾಡಿದ್ರು, ನಿಮ್ಮ ಸಂಘಟನೆ ಶಕ್ತಿ ಯಾವಾಗ ಆಯ್ತು, ನಿಮ್ಮ ಸ್ತ್ರೀ ಶಕ್ತಿ ಸಂಘಟನೆ ಒಟ್ಟಾಯ್ತು. ಈಗ ಏನ್ ಮಾಡಿದ್ರೆ 100 ರೂಪಾಯಿ ಬಂದ್ರು ಸೀದಾ ಬ್ಯಾಂಕ್ಗೆ ಹೋಗಿ ಹಾಕಿಬಿಡ್ತಾರೆ. ಈಗ ಅವ್ರ ಕೈ ಹಾಕಿದ್ರೆ ಖಾರ ಪುಡಿ ಮಾತ್ರ ಸಿಗ್ಬೇಕಷ್ಟೇ, ಮತ್ತೆ ಎಂತದ ಮನುಷ್ಯರಿಗೆ ಸಿಗಲ್ಲ. ಆದ್ರೂ ಬೈತಾರವರು, ಓ ಇವಳು ಭಾರಿ ಸಂಘ ಕಟ್ಟಿಬಿಟ್ಟಾಳೆ, ಏನು ಭಾರಿ ಹೊಡೆದು ಬಿಟ್ಟಾಳೆ ಅಂತಾರೆ ಅಲ್ಲ ಅಂತಾರೆ ಕೆಲವರು. ಓ ಭಾರಿ ಸಂಘ ಕಟ್ಟಿಬಿಟ್ಟಾಳೆ ಕಣ್ಕೊಳ್ಳು ಏನಂತ ಬೈಯೋದು ಇವರು, ಯಾಕೆ ದುಡ್ಡು ಸಿಗಲ್ಲ. ಅದಕ್ಕೆಲ್ಲ ಹೆದರ್ಕೊಳ್ಳುವಂತ ಪ್ರಶ್ನೆ ನಮ್ಮ ತಂಗಿದ್ರು ಗಟ್ಟಿಯಾಗಿರ್ಬೇಕು. ಇವತ್ತೇನಾದ್ರೂ ನಿಮ್ಮ ಮಕ್ಕಳ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಬದುಕು ಕೊಟ್ಟಿದ್ದೀರಿ. ಆದ್ರೆ ನೀವು ತಾಯಿದ್ರು, ನಿಮ್ಮ ಶಿಕ್ಷಣ ಇವತ್ತು ನೀವು ಕೊಟ್ಟಿದ್ದೀರಿ ತಾಯಿ, ನೀವೇ ಅವತ್ತು ಶಿಕ್ಷಣ ಕೊಡ್ತಾ ಇರುವಂತ ಇವತ್ತು ಅಂತ ಗಟ್ಟಿಗಿದ್ದೀವಿ ನೀವೆಲ್ಲ ಒಟ್ಟಾಗಿರಿ. ನನ್ನಿಂದ ಏನಾಗ್ಬೇಕು ಹೇಳಿ ಅಧ್ಯಕ್ಷರೇ, ನಿಮ್ಮ ಸಂಘಟನೆಗೆ ಏನ್ ಬೇಕು ಹೇಳಿ, ನಾನು ಸಹಕಾರ ಕೊಡ್ತೇನೆ ತಾಯಿದ್ದಾರೆ ನಿಮ್ಗೆಲ್ಲರಿಗೂ, ಅಥವಾ ಸರ್ಕಾರದಿಂದ ಏನ್ ಬೇಕು ನಿಮ್ಗೆ ಹೇಳಿ ನಾನು ಕೊಡ್ತೇನೆ. ಶಾಂತಾ ವಿ ಪಾಂಡುರಂಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಲತಾ ಗಂಗಾಧರ್, ಶಶಿಕಲಾ ಗೋಪಾಲ್, ನಾಗವೇಣಿ ನಾಗರಾಜ್, ನೇತ್ರ ರಾಘವೇಂದ್ರ, ಜ್ಯೋತಿ ರಾಘವೇಂದ್ರ, ಶ್ರೀನಿಧಿ ಅಭಿಷೇಕ್, ತ್ರಿಷಾ ಮಂಜುನಾಥ್, ಸುನಿತಾ ಶ್ರೀನಾಥ್, ಗಣಪತಿ ಮಂಡಗಳಲ್ಲಿ ಕಲಸಿ ಚಂದ್ರಪ್ಪ, ಲಲಿತಮ್ಮ, ಮಧುಮಾಲತಿ, ಎಲ್ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.